ಹಾಯ್ ಎಲ್ಲರಿಗೂ ನಮಸ್ಕಾರ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರ್ಬೋದು, ಲಂಚ್ ಬಾಕ್ಸ್ಗೆ ಇರ್ಬೋದು, ಇಲ್ಲ ನೈಟ್ ಏನಾದರೂ ಡಿನ್ನರ್ ಮಾಡ್ಕೊಬೇಕು ಲೈಟಾಗಿ ಅಂತಂದರೆ ಈ ಥರ ಒಂದು ಸಲ ಟ್ರೈ ಮಾಡಿ. ಸೋಯಾಬೀನ್ ಪಲಾವ್ನ ತುಂಬ ಚೆನ್ನಾಗಿರುತ್ತೆ ಮತ್ತು ಹೈ ಪ್ರೋಟೀನ್ ಇರೋಂಥ ಫುಡ್ ಕೂಡ ಹೌದು. ಇದು ಸಿಂಪಲಾಗಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನು ಗರಂ ಮಸಾಲೆಲ್ಲ ಯೂಸ್ ಮಾಡಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೂ ಕೂಡ ನೀವು ಡೈರೆಕ್ಟಾಗಿ ಅದನ್ನು ಆ್ಯಡ್ ಮಾಡ್ಕೊಬೋದು. ಇಲ್ಲ ಅಂತಂದರೆ ಈ ಥರ ಬೆಳ್ಳುಳ್ಳಿ ಮತ್ತು ಶುಂಠಿನ ಸ್ವಲ್ಪ ತೊಗೊಳ್ಳಿ. ಇದಕ್ಕೆ 1-2ರಿಂದ 3 ಚಕ್ಕೆ ಮತ್ತು ಲವಂಗ ಒಂದು 4-5 ಹಾಕ್ಕೊಂಡ್ರೆ ಸಾಕು. ನೀವು ಕೊಬ್ಬರಿ ತುರಿ ಕೂಡ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಕಾಯಿ ತುರಿ ಆ್ಯಡ್ ಮಾಡ್ಕೊಳ್ಳಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿ ಆ್ಯಡ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ. 1 ಕಪ್ ಆಗೋಷ್ಟು ಮಿನಿ ಸೈಜ್ ತೊಗೊಂಡಿದ್ದೀನಿ ನಾನು ಸೋಯಾಬೀನ್ನ. ನೀವು ದೊಡ್ಡ ಸೈಜ್ ಕೂಡ ಇರುತ್ತೆ, ಸ್ವಲ್ಪ ದಪ್ಪ ಇರುತ್ತೆ. ನಾನಿಲ್ಲಿ ಮಿನಿ ಸೈಜ್ ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ. ಫಸ್ಟು ನಾವು ಬಿಸಿನೀರು ಕಾಯಿಸಿಟ್ಕೊಬೇಕು. ಅದಕ್ಕೆ ನಾವು ಬಿಸಿನೀರು ಕಾಯಿಸಿಟ್ಕೊಂಡಾದಮೇಲೆ ನಾವೇನು ಸೋಯಾಬೀನ್ ಇಟ್ಕೊಂಡಿದ್ವಿ ಅದನ್ನು ಬಿಸಿನೀರೊಳಗಡೆ ಆ್ಯಡ್ ಮಾಡಿ ಈ ಥರ ಸ್ವಲ್ಪ ಡಿಪ್ ಮಾಡಿ, ಅದು ಬಿಸಿನೀರಲ್ಲೇ ಆಗಬೇಕು. ನೀವು ಅದನ್ನು ತೊಳೆಯುವಂಥ ಅವಶ್ಯಕತೆ ಏನಿರಲ್ಲ. ಬಿಸಿನೀರಲ್ಲೇ ಈ ಥರ ಹಾಕಿದ್ರೆ ಸ್ವಲ್ಪ ಹೊತ್ತು ಅದನ್ನು ಒಂದು 5 ಮಿನಿಟ್ಸ್ ಬಿಟ್ಟರೆ ಸಾಕಾಗುತ್ತೆ. ಒಂದು 2-3 ನಿಮಿಷ ಈ ಥರ ಬಿಸಿನೀರಲ್ಲಿ ನೆನೆಸ್ಬೇಕು. ಅಷ್ಟರಲ್ಲಿ ನಾವಿಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ. ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಎಣ್ಣೆ ಹಾಕಿದ್ಮೇಲೆ, ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾನು ಪಲಾವ್ ಎಲೆ ಮತ್ತು ಪುದೀನ ಒಂದೇ ಒಂದು ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1-2 ಮೀಡಿಯಮ್ ಸೈಜ್ ಈರುಳ್ಳಿ, ಅಷ್ಟೇ ಜಾಸ್ತಿ ಎಲ್ಲ ಮಸಾಲೆ ಆ್ಯಡ್ ಮಾಡ್ಕೊಳ್ಳಲ್ಲ. ನಾನು ಒಗ್ಗರಣೆಗೂ ಅಷ್ಟೇ ಜಾಸ್ತಿ ಎಲ್ಲ ಗರಂ ಮಸಾಲೆ ಮತ್ತು ಬೇರೆ ಏನಾದರೂ ಸ್ಪೈಸ್ ಇದೆಲ್ಲ ಹಾಕಲ್ಲ, ಇಷ್ಟೇ. ಇದಕ್ಕೆ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಮೀಡಿಯಮ್ ಸೈಜು 1 ಟೊಮೊಟೊ ಆ್ಯಡ್ ಮಾಡ್ಕೊಬೇಕು. ಸ್ವಲ್ಪ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೀವು ಇದಕ್ಕೆ ತರಕಾರಿ ಕೂಡ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಬರೀ ಸೋಯಾಬೀನಲ್ಲೇ ಮಾಡ್ಕೊಬೋದು. ನಾನು ಇಲ್ಲಿ ಸ್ವಲ್ಪ ತರಕಾರಿ ಆ್ಯಡ್ ಮಾಡಿದ್ದೀನಿ, ಬರೀ ಬೀನೀಸ್ ಒಂದು ಅಷ್ಟೇ. ನೀವು ಬೇಕಂದರೆ ಕ್ಯಾರೆಟ್ ಕೂಡ ಆ್ಯಡ್ ಮಾಡ್ಕೊಬೋದು. 1 ಕಪ್ ಆಗೋಷ್ಟು ಬೀನೀಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ, 1 ಕಪ್ ಆಗೋಷ್ಟು ಬಟಾಣಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿದೆ, ಹಾಗೆ ಸ್ಟೀಮಲ್ಲಿ ಬೇಯುತ್ತೆ ತರಕಾರಿ ಮತ್ತು ಬಟಾಣಿ ಎಲ್ಲ. 1-2 ನಿಮಿಷ ಈ ಥರ ತಿರುತ್ತಾ ಇರಬೇಕು. ನೆಕ್ಸ್ಟ್ ನಾವು ಇದನ್ನು ಸೋಯಾಬೀನ್ನ ನೀರಲ್ಲಿ ಬಿಸಿನೀರಲ್ಲಿ ನೆನೆಸಿದ್ವಲ್ಲ, ಇದನ್ನು ಈ ಥರ ನೀರನ್ನ ಹಿಂಡ್ಕೋಬೇಕು. ಈ ಥರ ಹಿಂಡ್ಕೊಂಡು ನಾವು ಸಪ್ರೇಟ್ ಮಾಡ್ಕೊಬೇಕು. ಚೆನ್ನಾಗಿ ಈ ಥರ ನೀರನ್ನ ಡಿಪ್ ಮಾಡಿರೋದನ್ನು ಡ್ರೈ ಮಾಡ್ಕೊಬೇಕು. ನಾವು ನೀಟಾಗಿ ಈ ಥರ ಎಲ್ಲ ನೀಟಾಗಿ ಇಟ್ಕೊಂಡು ಸಪ್ರೇಟ್ ಮಾಡ್ಕೊಬೇಕು. ಸೋಯಾಬೀನಲ್ಲಿ ತುಂಬ ಹೈ ಪ್ರೋಟೀನ್ಸ್ ಇರುತ್ತೆ. ಇದನ್ನು ಅಟ್ಲೀಸ್ಟ್ ನೀವು ವೀಕ್ಲಿ ಒಂದ್ಸಲ ಏನಾದರೂ ಯೂಸ್ ಮಾಡೋದ್ರಿಂದ ತುಂಬ ಹೆಲ್ತಿ ಒಳ್ಳೆಯದಿದೆ. ನಾವೇನು ಮಸಾಲೆ ರೆಡಿ ಮಾಡ್ಕೊಂಡಿದ್ವಿ ಅದನ್ನು ನಾವು ಒಗ್ಗರಣೆಗೆ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿ 1-2-3 ನಿಮಿಷ ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ 1-2-3 ನಿಮಿಷ ಈ ಥರ ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಸೋಯಾಬೀನ್ ನೀರು ತೆಗೆದು ಈ ಥರ ಡ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ನೋಡಿ, ಈ ಥರ ಚೆನ್ನಾಗಿ ಡ್ರೈ ಮಾಡ್ಕೊಬೇಕು. ಅವಾಗ ನಿಮಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ತಿನ್ನಬೇಕಾದ್ರೂ ಅಷ್ಟೇ ತುಂಬ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ. ಅವಾಗ ಡೈರೆಕ್ಟಾಗಿ ಇದನ್ನು ನಾವು ಮಸಾಲೆಗೆ ಆ್ಯಡ್ ಮಾಡ್ಕೊಳ್ಳೋಣ. ಹಾಕಿ ಚೆನ್ನಾಗಿ 1-2-3 ನಿಮಿಷ ಚೆನ್ನಾಗಿ ತಿರುಗಬೇಕು ಇದನ್ನು. ಇದಕ್ಕೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಆ್ಯಡ್ ಮಾಡ್ಕೊಳ್ಳೋಣ. ಅರಿಶಿನ ಆ್ಯಡ್ ಮಾಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿ 1-2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಅಡ್ಜಸ್ಟ್ ಆಗುತ್ತೆ. ಸೋಯಾಬೀನ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ನಾನು ಮಸಾಲೆನ ಜಾಸ್ತಿ ಎಲ್ಲ ಯೂಸ್ ಮಾಡಿಲ್ಲ, ತುಂಬ ಸಿಂಪಲಾಗಿ ಮಾಡ್ತಾ ಇರೋದು. ನೀವು ಕಮ್ಮಿ ಟೈಮಲ್ಲಿ ಮಾಡ್ಕೊಬೋದು. ಸೋಯಾಬೀನ್ನ ಬೇರೆ ಥರ ಎಲ್ಲ ಮಾಡ್ತಿರ್ತಾರೆ, ಮಸಾಲೆ ಎಲ್ಲ ಜಾಸ್ತಿ ಎಲ್ಲ ಆ್ಯಡ್ ಮಾಡಿ. ಈ ಥರ ಸಿಂಪಲಾಗಿ ಮಾಡ್ಕೊಳ್ಳೋದ್ರಿಂದ ತಿನ್ಬೋದು. ಹಾಗೆಯೇ ಮಸಾಲೆ ಎಲ್ಲ ಜಾಸ್ತಿ ಇರೋಲ್ವಲ್ಲ, ಕೆಲವೊಬ್ಬರಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿ. ನಾನು ಇಲ್ಲಿ ಅಕ್ಕಿ ಆ್ಯಡ್ ಮಾಡ್ಕೊಂಡಿದ್ದೀನಿ, ವಾಶ್ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೆ. ಇದಕ್ಕೆ ನಾನು 1 ಲೋಟ ಆಗೋಷ್ಟು ಅಕ್ಕಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀರು ಅಷ್ಟೇ, ನಾವೇನು 1 ಲೋಟ ಅಕ್ಕಿ ಹಾಕ್ಕೊಂಡಿದ್ವಿ ಅದಕ್ಕೆ 1 ಲೋಟ ಕಮ್ಮಿ ಆಗೋ ಥರ ನೀರು ಆ್ಯಡ್ ಮಾಡಬೇಕು. ಜಾಸ್ತಿ ನೀರು ಆ್ಯಡ್ ಮಾಡಿದ್ರೆ ಅನ್ನ ಎಲ್ಲ ಫುಲ್ ಮೆತ್ತೆ ಆಗಿಬಿಡುತ್ತೆ. ಆ್ಯಡ್ ಮಾಡಿ ಚೆನ್ನಾಗಿ ಈ ಥರ 1-2-3 ನಿಮಿಷ ಚೆನ್ನಾಗಿ ತಿರುಗಬೇಕು. ಲಾಸ್ಟ್ ಇದಕ್ಕೆ ಸ್ವಲ್ಪ ನೋಡ್ಕೊಂಡು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ, ಎಷ್ಟು ಬೇಕಷ್ಟು ನೋಡ್ಕೊಂಡು. ಇನ್ನೊಂದು ಸ್ವಲ್ಪ ಬೇಕಂದರೆ ಟೇಸ್ಟ್ ಮಾಡಿ ಕೂಡ ಆ್ಯಡ್ ಮಾಡ್ಕೊಬೋದು. 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ತುಪ್ಪ ಆ್ಯಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ನಿಮಗೆ ಅನ್ನ ಸ್ಮೆಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಗಮ್ ಅಂತ ಸ್ಮೆಲ್ ಬರ್ತಿರುತ್ತೆ. ಹಾಗೆ ಅನ್ನ ಕೂಡ ತುಂಬ ಸಾಫ್ಟಾಗಿರುತ್ತೆ. ನೀವು ತುಪ್ಪ ಆ್ಯಡ್ ಮಾಡೋದ್ರಿಂದ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಈ ಥರ ಒಂದ್ಸಲ ಸೋಯಾಬೀನ್ ಪಲಾವ್ನ ರೆಸಿಪೀಸ್ನ ಟ್ರೈ ಮಾಡಿ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.